ವೀಕ್ಷಕರೇ, BPL ಕಾರ್ಡ್ ರದ್ದು. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ಇಂಥದ್ದೊಂದು ಮಾತು ಕೇಳಿದ ತಕ್ಷಣ ಸಹಜವಾಗಿ ಸಾಮಾನ್ಯ ಜನರ ಕಿವಿ ನೆಟ್ಟಗಾಗತ್ತೆ. ಎಲ್ಲಿ ನಮ್ಮ ಕಾರ್ಡ್ ಕೂಡ ಹೋಗ್ಬಿಡುತ್ತೋ, ನಮಗೂ ಕೂಡ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳು ಸಿಗಲ್ವೋ, ಯಾರ್ಯಾರ ಕಾರ್ಡು ರದ್ದಾಗುತ್ತೆ, ಹೀಗೆ ಜನಸಾಮಾನ್ಯರಲ್ಲಿ ಅಥವಾ ಬಡವರ್ಗದಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ. ಕಾರ್ಡನ್ನು ಯಾವ ಮಾನದಂಡವನ್ನು ಇಟ್ಕೊಂಡು ಕಾರ್ಡ್ ರದ್ದು ಮಾಡ್ತಾರೆ, BPL ಕಾರ್ಡನ್ನು ರದ್ದು ಮಾಡೋದಕ್ಕೆ ಏನೇನು ಮಾನದಂಡಗಳನ್ನು ಸರ್ಕಾರ ಪಾಲಿಸ್ತಾ ಇದೆ, ಅದು ಅಲ್ಲದೆ ಕೆಲವಷ್ಟು ಜನ ಕೂಡ ಮಾತಾಡ್ತಾ ಹೇಳ್ತಾ ಇದ್ರು, ಅರ್ಹತೆ ಇದ್ದದ್ದಾಗಿಯೂ ತಮ್ಮ ಕಾರ್ಡ್ಗಳು ರದ್ದಾಗ್ಬಿಡ್ತಾವ, ಅಥವಾ ಜನರಿಗೊಂದು ಕ್ಲಾರಿಟಿ ಇರಲಿಲ್ಲ. BPL ಕಾರ್ಡ್ ರದ್ದು ಮಾಡಬೇಕಾದ್ರೆ ಏನೇನು ಮಾನದಂಡಗಳನ್ನು ಪಾಲಿಸ್ತಾರೆ, ಒಂದು ವೇಳೆ ಆ ಮಾನದಂಡಗಳು ಈಗಾಗಲೇ ಫಿಕ್ಸ್ ಆಗಿದ್ರೂ ಕೂಡ ಅದರಲ್ಲೂ ಕೂಡ ಕೆಲವಷ್ಟು ಲೋಪಗಳಿರೋದು ನಿಮ್ಗೆ ಗೊತ್ತೇ ಇದೆ. ಸೊ ಈಗ ಇದೇ ವಿಚಾರ ಮತ್ತೆ ಚರ್ಚೆಗೆ ಬಂದಿದೆ. ಸುಮಾರು 14 ಲಕ್ಷ BPL ಕಾರ್ಡ್ಗಳು ರದ್ದಾಗ್ತವೆ ಅನ್ನೋದಕ್ಕಿಂತ BPL ಇಂದ APLಗೆ ಅವನ್ನು ವರ್ಗಾವಣೆ ಮಾಡ್ತೀವಿ ಅಥವಾ ಬದಲಾಯಿಸ್ತೀವಿ ಅನ್ನೋ ಮಾತನ್ನು ನಮ್ಮ ರಾಜ್ಯದ ಆಹಾರ ಸಚಿವರು ಈ ಮಾಹಿತಿಯನ್ನು ಬಿಚ್ಚಿಡ್ತಾರೆ. ಆಹಾರ ಸಚಿವ KH ಮುನಿಯಪ್ಪ ಅವರೇ ನೀಡಿದಂಥ ಮಾಹಿತಿ ಇದು. 14 ಲಕ್ಷ ಕಾರ್ಡ್ದಾರರನ್ನು ರದ್ದು ಮಾಡ್ತೀವಿ ಅಂತ ಅವ್ರು ಹೇಳಿಲ್ಲ. ಅಂದರೆ BPL ಕಾರ್ಡ್ ರದ್ದಾಗುತ್ತೆ ಅನ್ನೋ ಮಾಹಿತಿಯ ಬದಲಾಗಿ ಸ್ವಲ್ಪ ತಿರುಗಿ ಇದನ್ನು APLಗೆ ಕನ್ವರ್ಟ್ ಮಾಡ್ತೀವಿ. ರಾಜ್ಯದಲ್ಲಿ ಈಗಾಗಲೇ ಅನಧಿಕೃತವಾಗಿ 7 ಲಕ್ಷ BPL ಕಾರ್ಡ್ಗಳಿದ್ದಾವೆ. ಅದನ್ನು ಹಂತ ಹಂತವಾಗಿ ವೆರಿಫೈ ಮಾಡಿ ಅವರನ್ನು APLಗೆ ವರ್ಗಾವಣೆ ಮಾಡಿಬಿಡ್ತೀವಿ ಅನ್ನೋ ಮಾಹಿತಿಯನ್ನು ರಾಜ್ಯದ ಆಹಾರ ಸಚಿವರು ನೀಡಿರುವಂಥದ್ದು. ಯಾಕಾಗ ರದ್ದು ಮಾಡ್ತಾರೆ, ಈ ಸಂದರ್ಭದಲ್ಲಿ ಯಾಕೆ ಈಗ ಚರ್ಚೆಗೆ ಬಂತು ಅಂತ ನೋಡಿದರೆ, ಕೇಂದ್ರ ಸರ್ಕಾರ ಒಂದಿಷ್ಟು ಮಾಹಿತಿಯನ್ನು ನೀಡಿದೆಯಂತೆ ರಾಜ್ಯ ಸರ್ಕಾರಕ್ಕೆ. ರಾಜ್ಯದಲ್ಲಿ ಸುಮಾರು 14 ಲಕ್ಷ ಈ ಅನಧಿಕೃತ ಕಾರ್ಡ್ಗಳೇನಿದ್ದಾವೆ, ಈ ಕಾರ್ಡ್ಗಳನ್ನು ನೀವು ಪರಿಷ್ಕರಣೆ ಮಾಡಬೇಕು. ಪರಿಷ್ಕರಣೆ ಮಾಡಿ ಅದನ್ನು ಈಗಿರುವ ಮಾನದಂಡಗಳ ಪ್ರಕಾರ, ಏನೇನು ಮಾನದಂಡಗಳು ಅನ್ನೋದು ನಿಮಗೆ ಕೆಲವೆಲ್ಲ ಗೊತ್ತಿದೆ. ಕಾರು ಇದ್ದರೆ ನಿಮಗೆ BPL ಸೌಲಭ್ಯ ಸಿಗಲ್ಲ, ಅಥವಾ ನಿಮ್ಮ ಹೆಸರಲ್ಲಿ ಮನೆ, ಆಸ್ತಿ, ಜಮೀನು, ಒಂದಿಷ್ಟು ಮಾನದಂಡಗಳನ್ನು ಫಿಕ್ಸ್ ಮಾಡಿದ್ದಾರೆ. ಅದೆಲ್ಲದೂ ಕೂಡ ಇದ್ದರೆ ನಿಮ್ಮ BPL ಕಾರ್ಡ್ ರದ್ದಾಗತ್ತೆ. ನಾನು ಹೇಳಿದೆ, ವ್ಯವಸ್ಥೆಯಲ್ಲೇ ಕೆಲವು ಲೋಪಗಳು ಸಹಜವಾಗಿ ಇಂಥ ವೆರಿಫಿಕೇಷನ್ ಎಲ್ಲ ಮಾಡುವಂಥ ಸಂದರ್ಭದಲ್ಲಿ ಆಗುತ್ತೆ. ಯಾಕೆಂದರೆ ಇವತ್ತು ಕಾರಿದೆ ಅಂದ ಮಾತ್ರಕ್ಕೆ ಆತನ BPL ಕಾರ್ಡನ್ನು ರದ್ದು ಮಾಡಿದರೆ, ಅಥವಾ 1,20,000 ಇನ್ಕಮ್ ಹೊಂದಿದ್ದಾನೆ ಅನ್ನೋ ಕಾರಣಕ್ಕೆ ಆತನ BPL ಕಾರ್ಡನ್ನು ರದ್ದು ಮಾಡಿಬಿಟ್ರೆ ಆತನಿಗೆ ಸಿಗಬೇಕಾದಂತಹ ಸರ್ಕಾರಿ ಸೌಲಭ್ಯಗಳಿರ್ಬೋದು ಅಥವಾ ವೈದ್ಯಕೀಯ ಸೌಲಭ್ಯಗಳಿರ್ಬೋದು, ಇವೆಲ್ಲವೂ ಕೂಡ ರದ್ದಾಗ್ಬಿಡುತ್ತೆ. ಈಗ ನಮ್ಮಲ್ಲಿ ಇರುವಂಥ ವ್ಯವಸ್ಥೆಯಲ್ಲಿ ಈ ಗ್ಯಾರಂಟಿಗಳ ಸದ್ದು ಜೋರಾಗಿದೆ. ನಿಮಗೆ 5 ಗ್ಯಾರಂಟಿಗಳು ಗೊತ್ತಾ ಇದೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಇವು ಎಲ್ಲ ಗ್ಯಾರಂಟಿಗಳಿದಾವಲ್ಲ. ಸೊ ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಣ ಹೋಗ್ತಾ ಇದೆ. ಸೊ ಗ್ಯಾರಂಟಿಗಳನ್ನು BPLಗೆ APLಗೆ ಅಂತಲೂ ವರ್ಗಾಯಿಸಿಲ್ಲ. ಸರ್ಕಾರ ಒಂದು ಯೋಜನೆಯನ್ನೇ ಇಟ್ಕೊಂಡಿದೆಯಂತೆ, ರಾಜ್ಯ ಸರ್ಕಾರದ ಯೋಜನೆ ಇದು. ಕಾರ್ಡ್ದಾರರನ್ನು ಕಡಿಮೆ ಮಾಡಿ ಈ ಯೋಜನೆಗಳನ್ನು ಅಥವಾ ಈ ಲಕ್ಷ್ಮಿಗಳನ್ನು, ಈ 5 ಗ್ಯಾರಂಟಿಗಳನ್ನು BPL ಕಾರ್ಡ್ದಾರರಿಗೆ ಮಾಡಬೇಕು ಅನ್ನುವ ಉದ್ದೇಶ ಇದೆ ಅನ್ನೋದು ರಾಜಕೀಯ ವಲಯದ ಮಾಹಿತಿ. ಆದರೆ ಅದು ತಪ್ಪಂತ ಇಲ್ಲ ಬಿಡಿ, ತಪ್ಪಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಸೌಲಭ್ಯಗಳು ಅನ್ನೋದೇ ಹಾಗೆ, ಅದು ಯಾರಿಗೆ ಅಗತ್ಯ ಇದೆಯೋ ಅವ್ರಿಗೆ ಸಿಗಬೇಕು. ಅಗತ್ಯ ಇಲ್ಲದೇ ಇರೋರಿಗೆ ಸಿಕ್ಬಿಟ್ರೆ ಅದರದ್ದು ಮಾನ್ಯತೆ ಗೊತ್ತಾಗಲ್ಲ. ಸೊ ಈ ಗ್ಯಾರಂಟಿಗಳು ಅಷ್ಟೇ. ಬಹುಶಃ ನಾನಂತೂ ಅಂದ್ಕೊಳ್ತೀನಿ, ಈ BPL ಕಾರ್ಡ್ದಾರರಿಗೆ ಅಥವಾ ಬಡವರ್ಗದವ್ರಿಗೇನೆ ಅಥವಾ ಅಗತ್ಯ ಇದ್ದವ್ರಿಗೇನೆ, ಹೊಟ್ಟೆ ಹಸಿದವನಿಗೆ ಊಟ ಹಾಕಿದ್ರೆ ಹೆಂಗೆ ಖುಷಿ ಆಗ್ತಾನಲ್ಲ, ಅದೇ ರೀತಿ ಹೊಟ್ಟೆ ಹಸಿದವ್ರಿಗೆ ಕೊಟ್ಟರೆ ಅದರದ್ದು ಮಾನ್ಯತೆ, ಘನತೆ, ಗಾಂಭೀರ್ಯ, ಗತ್ತು ಎಲ್ಲ ಜಾಸ್ತಿ ಆಗುತ್ತೆ. ಸೊ ಈಗೇನಾಗ್ಬಿಟ್ಟಿದೆಯಪ್ಪ ಅಂತಂದರೆ, ಹಿಂದೆ ಒಂದಿಷ್ಟು ಚರ್ಚೆ ಆದ ಪ್ರಕಾರ ನಮ್ಮಲ್ಲಿ 80% BPL ಕಾರ್ಡ್ದಾರರೇ ಆಗ್ಬಿಟ್ಟಿದಾರಂತೆ. ಹೆಂಗೆ ಮಾಡ್ಕೊಂಡಿದ್ದಾರೆ ಕಾರ್ಡು ನೋಡಿದ್ರೆ, ಮಾಡಬೇಕಾದ ಸಂಸ್ಥೆಗಳಿಗೆ ಅಥವಾ ಸರ್ಕಾರಿ ಅಧಿಕಾರಿಗಳಿಗೆ ಲಂಚವನ್ನು ನೀಡಿಯೋ ಅಥವಾ ಪ್ರಭಾವವನ್ನು ಬಳಸಿಯೋ, ಈ ರೀತಿ ಹಲವಾರು ಕಾರ್ಡ್ಗಳು ಈಗ ಅಗತ್ಯ ಇಲ್ಲದಿದ್ದವರು ಕೂಡ ಆ ಕಾರ್ಡ್ಗಳನ್ನು ಬಳಸ್ತಾ ಇದ್ದಾರೆ. ನಿಜಕ್ಕೂ ಅವ್ರಿಗೆ ಅಗತ್ಯ ಇಲ್ಲ. ಇನ್ನು ಎಷ್ಟೋ ಜನರಿಗೆ ಅದರ ಕಾರ್ಡ್ದ ಅಗತ್ಯ ಇದೆ, ಅವ್ರ ಹತ್ರ ಕಾರ್ ಇದೆ ಅನ್ನೋ ಮಾತ್ರಕ್ಕೋ ಅಥವಾ ಒಂದೇನೋ ಸ್ವಲ್ಪ ಇನ್ಕಮ್ ಇದೆ ಅನ್ನೋ ಮಾತ್ರಕ್ಕೂ
ಅಥವಾ ಒಂದು ಸ್ವಲ್ಪ ಅವ್ರ ಹೆಸರಲ್ಲಿ ಆ ಜಮೀನು ನೀರಾವರಿ ಆಗಿರ್ಬೋದು, ಬರ್ಡ್ ಆಗಿರ್ಬೋದು, ಏನೋ ಗೊತ್ತಿಲ್ಲ, ಸ್ವಲ್ಪ ಜಮೀನಿದೆ ಅನ್ನೋ ಕಾರಣಕ್ಕೆ ಅವ್ರ ಕಾರ್ಡ್ ರದ್ದಾಗ್ಬಿಡುತ್ತೆ. 4 ವೀಲರ್ ಇದೆ ಅನ್ನೋ ಕಾರಣಕ್ಕೆ ಕಾರ್ಡ್ ರದ್ದಾಗ್ಬಿಡುತ್ತೆ. ಇವತ್ತಂತೂ ನಿಮ್ಗೆ ಗೊತ್ತೇ ಇದೆ, ಏನೋ ಒಂದು ಲಕ್ಷ ಇದ್ರೂ ಸಾಕು ನಿಮಗೆ 4 ವೀಲರ್ ನಿಮಗೆ ಸಿಗುತ್ತೆ. ಎಂಥ ಕೂಲಿ ಕೆಲಸ ಮಾಡೋನು ಕೂಡ ಆ ವೆಹಿಕಲನ್ನು ತಗೊಳ್ತಾರೆ. ಆ ವೆಹಿಕಲ್ ಇದೆ ಅಂತ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು, ಮಾನದಂಡವನ್ನು ಇಟ್ಕೊಂಡು ನಿಮ್ಮ ಕಾರ್ಡ್ ರದ್ದಾಗ್ಬಿಟ್ರೆ ಆತನಿಗೆ ಸಿಗಬೇಕಾದ ಆರೋಗ್ಯ ಸೌಲಭ್ಯ ಅಥವಾ ಸರ್ಕಾರಿ ಸೌಲಭ್ಯಗಳು ಇವೆಲ್ಲವೂ ಕೂಡ ವಂಚಿತ ಆಗ್ಬಿಡ್ತಾರೆ. ಇದೆಲ್ಲದರಿಂದ ಬಹುಶಃ ಈ ಮಾನದಂಡಗಳಲ್ಲೂ ಕೂಡ ಸ್ವಲ್ಪ ವೆರಿಫಿಕೇಷನ್ ಆಗಬೇಕು. ಇವೆಲ್ಲ ಕಾರಿದೆ ಅನ್ನೋ ಮಾತ್ರಕ್ಕೆ ಅವ್ನು ಕಾರ್ಡನ್ನೇ ರದ್ದು ಮಾಡಿಬಿಟ್ರೆ ಕುಟುಂಬವನ್ನು 3-4 ಮಕ್ಕಳು ಈ ರೀತಿ ಹೊಟ್ಟೆ ಹರಿಯೋದು ಕಷ್ಟ ಆಗ್ಬಿಡುತ್ತೆ ಅವರಿಗೆ. ಸೊ ಎಲ್ಲೋ ಒಂದು ಕಡೆ ಅಕ್ಕಿ ಬರ್ತಾ ಇದೆ ಅಥವಾ ಅನ್ನಭಾಗ್ಯದ ಅಕ್ಕಿ, ಈ ರೀತಿ ಸೌಲಭ್ಯಗಳು ಸಿಗಬೇಕಾದ ಸೌಲಭ್ಯಗಳನ್ನು ಸಿಗೋದ್ರಿಂದ ಆತ ವಂಚಿತನಾಗ್ಬಿಡ್ತಾನೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದರೂ ಕೆಲವೊಂದಿಷ್ಟು ಆಸ್ಪತ್ರೆಗಳಲ್ಲಿ ಈ ಕಾರ್ಡ್ದಾರರಿಗೆ ಅಂತಲೇ ಸೌಲಭ್ಯಗಳಿದ್ದಾವೆ. ಆ ಎಲ್ಲ ಸೌಲಭ್ಯಗಳಿಂದ ವಂಚಿತ ಆಗಿಬಿಡ್ತಾರೆ. ಇನ್ನು ಬಡವರಂತೂ ಖಾಸಗಿ ಆಸ್ಪತ್ರೆಗೆ ಹೋಗಿ ಅಲ್ಲಿನ ದರವನ್ನು ಭರಿಸೋದಾಗಲಿ ಅಥವಾ ಅಲ್ಲಿನ ವೈದ್ಯಕೀಯ ವೆಚ್ಚವನ್ನು ಭರಿಸೋದಾಗಲಿ ಖಂಡಿತ ಸಾಧ್ಯ ಇಲ್ಲ. ಯಾಕೆಂದರೆ ಬಡವರ ರಕ್ತವನ್ನು ಹೀರಿಬಿಡ್ತಾವೆ ಇಂಥ ಆಸ್ಪತ್ರೆಗಳು. ಸೊ ಈಗ ಆಹಾರ ಸಚಿವರು ಈ ಮಾತನ್ನು ಎತ್ತಿದ್ದಾರೆ. ಮತ್ತೆ ಕೇಂದ್ರದ ಸೂಚನೆ ಮೇರೆಗೆ 14 ಲಕ್ಷ ಕಾರ್ಡ್ಗಳು ಮತ್ತೆ BPLನಿಂದ APLಗೆ, ಅಂದರೆ ಅನಧಿಕೃತವಾಗಿರುವ 7,000 ಕಾರ್ಡ್ಗಳು ಸೇರ್ತವೆ. ಸೊ ಒಟ್ಟು 14 ಲಕ್ಷ ಕಾರ್ಡ್ದಾರರು ಈಗ BPLನಿಂದ APLಗೆ ವರ್ಗಾವಣೆ ಮಾಡ್ತೀವಿ ಅಥವಾ ನೇರವಾಗಿ ಹೇಳಿಲ್ಲ ಅವರು ಗೃಹ ಸಚಿವರು. ಭಾಳ ಚಾಣಾಕ್ಷ ನಡೆಯನ್ನು ತೋರಿಸಿದ್ದಾರೆ. BPL ರದ್ದು ಮಾಡ್ತೀವಿ ಅನ್ನೋದಕ್ಕಿಂತನೂ ನಿಮ್ಮನ್ನು BPLನಿಂದ ತೆಗೆದು APLಗೆ ಹಾಕ್ತೀವಿ, APLನಲ್ಲಿರೋ ಸೌಲಭ್ಯ ನಿಮಗೆ ಸಿಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ, ಅಧಿಕಾರಿಗಳ ಬೇಜವಾಬ್ದಾರಿ ಇದೆಲ್ಲ ಏನಾದರೂ ಆಗಿ ನಿಮ್ಮ ಕಾರ್ಡ್ ಏನಾದರೂ ರದ್ದಾದರೆ ಅಥವಾ ನಿಜಕ್ಕೂ ನಿಮಗೆ ಸೌಲಭ್ಯ ಸಿಗಬೇಕಾಗಿತ್ತು, APL ಸೌಲಭ್ಯ, ಯಾವುದೋ ಒಂದು ಕಾರಣಕ್ಕೆ ನಿಮ್ಮ ಕಾರ್ಡ್ ರದ್ದಾಗಿದ್ದರೆ ನೀವು ತಹಶೀಲ್ದಾರ್ ಬಳಿ ಹೋಗಿ ನಿಮ್ಮ ಮನವಿಯನ್ನು ಸಲ್ಲಿಸ್ಬೋದು. ನಮಗೆ ಮತ್ತೆ BPLನ್ನು ಯಾವ ಕಾರ್ಡ್ ಕೊಡಬೇಕು ಅನ್ನುವ ನಿಮ್ಮ ಬೇಡಿಕೆಯನ್ನು, ಲೆಟರ್ನ ಸಲ್ಲಿಸ್ಬೋದು ಅಂತ ಹೇಳ್ತಾರೆ. ಸಾಮಾನ್ಯ ಜನ, ದಿನಗೂಲಿ ನೌಕರ ಅಥವಾ ದಿನ ಯಾವುದೋ ಕೂಲಿ ಕೆಲಸಕ್ಕೆ ಹೋಗ್ತಕ್ಕಂಥ ನೌಕರ ಇದನ್ನು ಮಾಡೋದು ಸ್ವಲ್ಪ ಕಷ್ಟದ ಕೆಲಸ ಅಂತ ನನಗನ್ಸುತ್ತೆ. ತಹಶೀಲ್ದಾರ್ಗಳನ್ನು ರೀಚ್ ಮಾಡೋದೇ ಕಷ್ಟ. ಅವ್ರ ಹತ್ರಕ್ಕೆ ಹೋಗಕ್ಕೂ ಕೂಡ ಬಿಡಲ್ಲ. ಹಳ್ಳಿಗಳಲ್ಲಿ ನೀವು ನೋಡ್ಬೋದು, ತಹಶೀಲ್ದಾರ್ ಹತ್ರ ಹೋಗಿದ್ದೀನಿ ಅಂತಂದರೆ ಅದೇನೋ ಸಾಹಸ ಮಾಡಿ ಬಂದಂಗೆ. ಸೊ ಇಲ್ಲೂ ಕೂಡ ಈಗ ಮತ್ತೆ ಅದೇ ಪರಿಸ್ಥಿತಿ ಆಗ್ಬೋದು. ತಹಶೀಲ್ದಾರ್ ಆಫೀಸ್ಗೆ ಜನ ಮುತ್ತಿಗೆ ಹಾಕ್ಬೋದು ಅಥವಾ ಕಾರ್ಡ್ ಇದ್ದವ್ರದ್ದು ರದ್ದು ಯಾಕೆ ಮಾಡ್ತೀರಿ ಅನ್ನೋ ಪ್ರಶ್ನೆ ಹೇಳುತ್ತೀಗ. ಯಾಕೆಂದರೆ ನೀವು ನೀಟಾಗಿ ವೆರಿಫಿಕೇಷನ್ ಮಾಡಬೇಕು. ಅದನ್ನು ಹೊರತುಪಡಿಸಿ ಏನೋ ಕೈತಪ್ಪಿನಿಂದ ಕಣ್ತಪ್ಪಿನಿಂದ ಆಗ್ಬಿಟ್ಟಿದೆ ಅಂತಂದರೆ ಮತ್ತು ಅಗೈನ್ ಇದೇ ಬಡವರ್ಗದ ಜನ ಅಥವಾ ಇದೇ BPL ಕಾರ್ಡ್ದಾರರು ಮತ್ತೆ ಸಮಸ್ಯೆಗೆ ಸಿಕ್ಕಾಕೊಳ್ತಾರೆ. ವ್ಯವಸ್ಥೆಯಲ್ಲಿ ಒಂದಿಷ್ಟು ಲೋಪ ಇರುತ್ತೆ, ಸಹಜವಾಗಿ ಅದು ಎಲ್ಲ ಕಡೆಯಿಂದಲೂ ಇರುತ್ತೆ. ಆದರೆ ಏಕಾಏಕಿ 14 ಲಕ್ಷ ಕಾರ್ಡನ್ನು ರದ್ದು ಮಾಡಬೇಕು ಅನ್ನೋ ಕಾರಣಕ್ಕೆ, ಅಲ್ಲ ಕಾರ್ಡನ್ನು APL ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ನೀವು ಯಾರ್ಯಾರ್ದನ್ನು ತೆಗೆದುಹಾಕ್ಬಿಟ್ರೆ ಸಮಸ್ಯೆ ಆಗುತ್ತೆ. ಖಂಡಿತ ಅಧಿಕಾರಿಗಳು ಈ ಬಗ್ಗೆ ಬಹಳ ಗಮನದಲ್ಲಿಟ್ಟು ಕೆಲಸವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಸೊ ಈಗ ಈ ಚರ್ಚೆ ಏನಿತ್ತಲ್ಲ ಕಳೆದ 1 ವರ್ಷದಿಂದನೂ ಕೂಡ, ಇವತ್ತು ಕಾರ್ಡ್ ರದ್ದಾಗ್ಬಿಡುತ್ತೆ, ನಾಳೆ ರದ್ದಾಗ್ಬಿಡುತ್ತೆ ಅನ್ನೋ ಒಂದು ಚರ್ಚೆ ನಡುವೆ ಆಹಾರ ಸಚಿವರು ಒಂದು ಅಧಿಕೃತ ಹೇಳಿಕೆಯನ್ನು ನೀಡಿದ್ದಾರೆ. ಇಷ್ಟು ಕಾರ್ಡ್ಗಳನ್ನು ನಾವು BPLನಿಂದ APLಗೆ ವರ್ಗಾವಣೆ ಮಾಡ್ತೀವಿ ಅಥವಾ APLಗೆ ಕಳಿಸ್ತೀವಿ, ಅಂದರೆ ಈ ಕಾರ್ಡ್ಗಳ ಸೌಲಭ್ಯ ನಿಮಗೆ ಸಿಗೋದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಇದು ಒಂದು ಥರದಲ್ಲಿ ಗ್ಯಾರಂಟಿಗಳು ಕೂಡ ಬಂದಾಗುತ್ತೆ ಅನ್ನೋ ಏನು ಚರ್ಚೆ ಇದೆಯಲ್ಲ ನಮ್ಮಲ್ಲಿ, ಅದಕ್ಕೆ ಒಂಥರ ಪೂರಕ ಅನ್ನುವಂತಿದೆ. ಗ್ಯಾರಂಟಿಗಳು ಬಂದಾದರೆ ಕಂಪ್ಲೀಟಾಗಿ ಬಂದ್ ಮಾಡೋದಿಲ್ಲ, ಆದರೆ ಈ ಕಾರ್ಡ್ಗಳನ್ನು ಸಗ್ರಿಗೇಷನ್ ಮಾಡಿ ಕಾರ್ಡ್ಗಳ BPL ಕಾರ್ಡ್ಗಳನ್ನು ರಿಟೇಕ್, ಈ BPL ಕಾರ್ಡ್ಗಳನ್ನು ಸ್ವಲ್ಪ ಕಡಿಮೆ ಸಂಖ್ಯೆಗೆ ತಂದು ಅವರಿಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಿದೆ ಅಂತ ಒಂದು ಮಾಹಿತಿ ಹೊರಬಿದ್ದಿದೆ. ಆದರೆ ಇದು ಎಷ್ಟು ಮಟ್ಟಿಗೆ ಸತ್ಯ ಅಥವಾ ಸುಳ್ಳು ಅನ್ನೋದು ಗೊತ್ತಿಲ್ಲ. ಒಟ್ಟಾರೆ ಕಾರ್ಡ್ ಈಗ ನಿಮಗೆ APLನಿಂದ BPLಗೆ ಅಥವಾ BPLನಿಂದ APLಗೆ ಆಗೋದಂತೂ ಸತ್ಯ. ಕೆಲವರು APL ಇದ್ದವರು ಕೂಡ ಅವರು ಯಾವುದೋ ಕಾರಣಕ್ಕೆ ಹಿಂದೆ ಮಾಡಿಸಿದ ಕಾರ್ಡ್ ಆಗಿರೋದ್ರಿಂದ BPL ಸೌಲಭ್ಯ ಪಡೆದೇ ಇರ್ಬೋದು, ಅವರಿಗೂ ಇಲ್ಲಿ ಅನುಕೂಲ ಆಗ್ಬೋದು. ಆದರೆ ಈ ಗ್ಯಾರಂಟಿ ಯೋಜನೆಗಳು ಇಷ್ಟೇ ಕಾರ್ಡ್ದಾರಿಗೆ ಸಿಗುತ್ತಾ ಅಥವಾ ಏನೇನು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿದೆ ಅನ್ನೋದನ್ನು ಇನ್ನಷ್ಟೇ ಕಾದು ನೋಡಬೇಕು. ಯಾಕಂದರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಆ ರೀತಿ ಯಾವುದೇ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಅಂತಾರೆ. DCM ಹೇಳ್ತಾರೆ ಎಲ್ರಿಗೂ ನಮ್ಮ ಗ್ಯಾರಂಟಿಯನ್ನು ತಲುಪಿಸೋದಕ್ಕೆ ಸಾಧ್ಯ ಆಗಲ್ಲ, ಗ್ಯಾರಂಟಿಯನ್ನು ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. MB ಪಾಟೀಲ್ ಹೇಳ್ತಾರೆ ಗ್ಯಾರಂಟಿಗಳನ್ನು ಜನರಾಗಿಯೇ ಕೈ ಬಿಡಬೇಕು, ಯಾರಿಗೆ ಅಗತ್ಯ ಇಲ್ಲವೋ ಅವರು ಕೈ ಬಿಡಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಒಂದಂತೂ ಗೊತ್ತಾಗ್ತಾ ಇದೆ, ಈ ಗ್ಯಾರಂಟಿಗಳಿಂದ ಹಣವನ್ನು ಸರಿದೂಗಿಸೋದು ಎಲ್ಲೋ ಒಂದು ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ.
ಭಾಳ ದೊಡ್ಡ ಮಟ್ಟದ ಅಂದರೆ ವ್ಯತ್ಯಾಸ ಆಗದಿದ್ರು ಒಂದು ಹಂತಕ್ಕೆ ಅದನ್ನು ಮ್ಯಾನೇಜ್ ಮಾಡೋದು ಕಷ್ಟ ಅಂತ ಸರ್ಕಾರಕ್ಕಂತೂ ಅನಿಸಿದೆ. ಆದರೆ ಈ BPL ಕಾರ್ಡ್ ರದ್ದಾಗೋದ್ರಿಂದ ಎಲ್ಲ ಒಂದು ಕಡೆ ಜನರ ಕಿವಿ ಈಗ ನೆಟ್ಟಗಾಗ್ತಾ ಇದೆ. ನಮ್ಮ ಕಾರ್ಡು ಕೂಡ ಎಲ್ಲಿ ರದ್ದಾಗ್ಬಿಡುತ್ತೋ, ನಾವು ಈ ಸೌಲಭ್ಯ ಪಡೆಯೋದಕ್ಕೆ ಅರ್ಹರಾಗಿದ್ದೀವಿ ಅನ್ನೋದನ್ನು, ಒಂದು ವೇಳೆ ನಿಮ್ಮ ಕಾರ್ಡ್ ಆ ರೀತಿ ರದ್ದಾದರೆ ತಕ್ಷಣಕ್ಕೆ ನೀವು ಹೋಗಿ ಕಾರ್ಡ್ಗಳನ್ನು ಚೆಕ್ ಮಾಡ್ಕೊಳ್ಳಿ. BPL ಕಾರ್ಡ್ ಇದೆಯೋ ಅಥವಾ APL ಕಾರ್ಡ್ ಇದೆಯೋ ಅನ್ನೋದನ್ನು ಸರಿಯಾಗಿ ಚೆಕ್ ಮಾಡಿಕೊಂಡು ನಂತರ ತಹಶೀಲ್ದಾರ್ ಆಫೀಸಲ್ಲಿ ನೀವು ಮನವಿಯನ್ನು ಸಲ್ಲಿಸಿ ಮತ್ತೆ ಅಗೈನ್ ನೀವು ಅದಕ್ಕೆ ಅರ್ಹರಾಗಿದ್ದರೆ BPLನ ಕಾರ್ಡನ್ನು ಪಡಿಬಹುದು ಅನ್ನೋ ಮಾಹಿತಿಯನ್ನು ಸಚಿವರು ನಿಮ್ಮ ಮುಂದಿಟ್ಟಿದ್ದಾರೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.